ಸಮಸ್ಯೆಗಳ ತಾಣ ಒಳಾಂಗಣ ಕ್ರೀಡಾಂಗಣ. ಕ್ರೀಡಾ ಸೌಲಭ್ಯ ಬಳಕೆಗಿಂತ ಕಡತಗಳಲ್ಲಿ ಮಾತ್ರ. ಇದುವರೆಗೂ ಯಾವುದು ಜನರೇಟರ್ ಇಲ್ಲ, ಇನ್ವರ್ಟರ್ ಇಲ್ಲ. ಈಗ ಸುಮಾರು 2.5 ವರ್ಷದಿಂದ ಯಾವುದೇ ಸೌಲಭ್ಯಗಳಿಲ್ಲ. ಮತ್ತೆ ಮಳೆ ಬಂದರೆ ಕರೆಂಟ್ ಹೋದರೆ ಬರಬೇಕು ಮತ್ತು ವಾಪಸ್ ಹೋಗ್ಬೇಕು. ಮಾಣಿನಗರದ ಸಿಂಧನೂರು ರಸ್ತೆಯ ಬಾಷುಮಿಯಾ ಪ್ರಥಮ ದರ್ಜೆ ಕಾಲೇಜು ಎದುರುಗಡೆ ಇರುವಂಥ ಬಸವ ಲೇಔಟ್ನಲ್ಲಿ ಸರ್ಕಾರದ KKRDBಯ ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಬೃಹತ್ ಒಳಾಂಗಣ ಕ್ರೀಡಾಂಗಣ. ಈ ಇಂಡೋರ್ ಸ್ಟೇಡಿಯಂನಲ್ಲಿ 10 ಸಮಸ್ಯೆಗಳು ತಾಂಡವಾಡುತ್ತಿವೆ. ನೋಡಿ, ಕಂಡಲ್ಲಿ ಮದ್ಯದ ಬಾಟಲ್ಗಳು. ಸ್ವಚ್ಛತೆ ಎಂಬುದು ಮಾಯವಾಗಿದೆ. ರಾತ್ರಿ ವೇಳೆ ಕಾವಲುಗಾರ ಇಲ್ಲದಿರುವುದರಿಂದ ಅನೈತಿಕ ಚಟುವಟಿಕೆಗಳಿಗೆ ಸೂಕ್ತ ಸ್ಥಳವಾಗಿ ಮಾರ್ಪಟ್ಟಿದೆ. ಕಳಪೆ ಕಾಮಗಾರಿಯಿಂದ ಬಿರುಕು ಬಿಟ್ಟ ಗೋಡೆ ನೋಡಬಹುದು. KKRDB ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಇಂಡೋರ್ ಸ್ಟೇಡಿಯಂ ಅನ್ನು ಅಂದಿನ ಶಾಸಕ ರಾಜಾ ವೆಂಕಟಪ್ಪ ನಾಯ್ಕರು, ಸಚಿವ ಹಾಲಪ್ಪ ಆಚಾರ್ ಅವರ ಹಸ್ತದಿಂದ ದಿನಾಂಕ 11/1/2022 ಉದ್ಘಾಟನೆ ಮಾಡಿದ್ದಾರೆ. ನೋಡಿ, ಒಳಗಡೆ ಬಂದರೆ ಕಂಡಲ್ಲಿ ದುರ್ನಾತ ಸಾರುವ ಪಾರಿವಾಳಗಳ ಮಲ ವಿಸರ್ಜನೆ. ಇಲ್ಲಿ ಆಡೋದಾದರೂ ಹೇಗೆ? ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯು ಕ್ರೀಡಾಂಗಣದಲ್ಲಿ ಉನ್ನತ ಗುಣಮಟ್ಟದ ಕ್ರೀಡಾ ಸೌಲಭ್ಯಗಳ ಗರಿಷ್ಠ ಸದ್ಬಳಕೆಗೆ ಪರಿಣಾಮಕಾರಿ ಹಾಗೂ ಪಾರದರ್ಶಕ ನಿರ್ವಹಣೆಯ ಸಲುವಾಗಿ ಮತ್ತು ಆರ್ಥಿಕ ಸ್ವಾವಲಂಬನೆಗೆ ಸರ್ಕಾರಿ ನೌಕರರಿಗೆ, ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ ಬಳಕೆದಾರರ ಶುಲ್ಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ಲೋಕಾರ್ಪಣೆಗೊಂಡು 2 ವರ್ಷಗಳಲ್ಲಿ KKRDBಯ 10 ಲಕ್ಷ ರೂಪಾಯಿ ಅನುದಾನ ಬಳಸಿ ಮ್ಯಾಟ್ ಮತ್ತು ಇನ್ನಿತರೆ ಕ್ರೀಡಾ ಸಾಮಗ್ರಿಗಳ ಖರೀದಿಗಾಗಿ ಖರ್ಚು ಮಾಡಿದ್ದಾರಂತೆ. ಆದರೆ ಟೆನ್ನಿಸ್ ಟೇಬಲ್ ಸೆಟ್ ಯಾವುದೇ ಸಾಮಗ್ರಿಗಳು ನಮ್ಮ ಉಪಯೋಗಕ್ಕೆ ಬಂದಿಲ್ಲ. ವಿದ್ಯುತ್ ಅಡಚಣೆಯಿಂದ ಬೆಳಕು ಕೊರತೆ ಎದುರಿಸುತ್ತಿದ್ದೇವೆ. ಇನ್ನು ಕೆಲ ಸಾಮಗ್ರಿಗಳು ಕಳಪೆ ಮಟ್ಟದ್ದಿವೆ. ಅವುಗಳನ್ನು ಸಂಗ್ರಹಿಸಿ ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ ಎಂದು ಒಳಾಂಗಣ ಕ್ರೀಡಾಂಗಣ ಬಳಕೆದಾರರು ಗಂಭೀರ ಆರೋಪವನ್ನು ಹೊರಹಾಕಿದ್ದಾರೆ. ಸ್ಕಿಡ್ ಆಗ್ತಾ ಇದೆ. ಎಷ್ಟು ಸತಿ ಹೇಳಿದ್ರು ಕ್ಲೀನ್ ಮಾಡಿದ್ರು ಸ್ಕಿಡ್ ಆಗ್ತಾ ಇದೆ. ಅದು ಪೇಂಟ್ ಹಾಕ್ಸ್ಬೇಕಂತ ಹೇಳ್ತಾ ಇದ್ವಿ. ಕೆಳಗಡೆ ಮತ್ತು ಹುಳುಗಳು ಬಂದು ಅದು ಹಾಳಾಗುವಂಥ ಪರಿಸ್ಥಿತಿ ಬಂದ್ರು ಅದಕ್ಕೆ ಕೆಮಿಕಲ್ ಹಾಕ್ಸ್ಬೇಕಾದಂಥ ಪರಿಸ್ಥಿತಿಗಳಿದೆ. ಅದನ್ನು ಹಾಕ್ಸ್ತಾ ಇಲ್ಲ ಅವರು ಅದಕ್ಕೆ. ಮತ್ತು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನಲ್ಲಿ 2 ಬಾರಿ ನಾನು ಇದಕ್ಕೆ ಸಂಬಂಧಪಟ್ಟ ಕಂಪ್ಲೇಂಟ್ ಕೊಟ್ಟರು ಸಹಿತ ಅದಕ್ಕೆ ಇದುವರೆಗೆ ಆಯಿತು ರೆಸ್ಪಾನ್ಸ್ ಬಂದೇ ಇಲ್ಲ ಅವ್ರ ಕಡೆ ನನಗೆ. ಸೊ ನಾವು ಎಷ್ಟು ಸತಿ ವಿಜ್ಞಪ್ತಿಗಳು ಕೊಟ್ಟರು ಅವ್ರು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಇಲ್ಲಿಗೆ ಬಂದು ಈ ಸಮಸ್ಯೆಗಳು ಏನಿದೆ ಏನಂತ ತಿಳ್ಕೊಳ್ಳೋದಕ್ಕೆ ಅವರು ಇದು ಪ್ರಯತ್ನ ಪಡ್ತಾನೇ ಇಲ್ಲ. ಸೊ ಈ ಪ್ರಾಬ್ಲಮ್ಗಳಿಂದಾಗಿ ನಾವು ಎಷ್ಟು ಸತಿ ಹೇಳಿದ್ರು ಆ ಸ್ಮೆಲ್ಲಿಂದ ನಾವು ಆಡೋದನ್ನು ಭಾಳ ಕಷ್ಟ ಆಗ್ತದೆ. ಆರೋಗ್ಯಕ್ಕೆ ಸಮಸ್ಯೆಗಳು ಬರುವಂಥ ಚಾನ್ಸಸ್ಗಳಿದೆ. ಪಾರಿವಾಳಗಳು ಹಾಕಿರುವಂತಹ ಇದ್ರ ವೇಸ್ಟೇಜಿಂದ ನಮಗೆ ಒಳಗಡೆ ಉಸಿರಾಟದ ಪ್ರಾಬ್ಲಮ್ಗಳು ಬರ್ತಾ ಇದೆ. ಸೊ ಆ ಪ್ರಾಬ್ಲಮ್ಗಳೇಸಿ ನಾವು ಆಡಬೇಕಂದ್ರೂ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ. ಕ್ರ್ಯಾಕ್ಗಳು ಬಂದುಬಿಟ್ಟಿದೆ ಕಂಪ್ಲೀಟ್ಲಿ. ಯಾವಾಗಾದರೂ ಪಕ್ಕದಲ್ಲಿ ನಡೀತಾ ಇರಬೇಕಾದ್ರೂ ಕಾಲು ಸ್ಕಿಡ್ಡಾಗಿ ಬಹಳ ಜನಕ್ಕೆ ಆಲ್ರೆಡಿ ಇಂಜುರೀಸೂ ಆಗಿದೆ. ಸೊ ಇದು ಪಕ್ಕದಲ್ಲಿರುವಂತಹ ಇದನ್ನು ವಿಂಡೋಸ್ಲೇಸಿ ಹೆವಿ ಲೈಟ್ಗಳು ಬಂದು ಕಣ್ಣಿಗೆ ಹೊಡೆದು ಕಣ್ಣಿಗೂ ಇಂಪ್ಯಾಕ್ಟ್ ಆಗ್ತಾಯಿದೆ. ಆಡೋದಕ್ಕೂ ಸರಿಯಾದ ಪರಿಸ್ಥಿತಿಗಳು ಬರ್ತಾ ಇಲ್ಲ ನಮಗೆ. ಸೊ ಇನ್ನೊಂದು 6 ಮಂತ್ಸ್ ಆದ್ರೆಗಿನ ಈ ಕೋರ್ಟ್ನಲ್ಲಿ ಯಾವುದೇ ರೀತಿಯಂಥದ್ದು ಆಟ ಆಡೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಪೂರ ಹದಗೆಟ್ಟೋಗಿರುವಂಥದ್ದು. ಕಾಲು ಹಾಕಿದರೆ ಸಾಕು ಜಾರ್ತಾ ಇದೆ, ಅಷ್ಟು ಪರಿಸ್ಥಿತಿಗೆ ಬಂದಿದೆ ಇದು. ಎಷ್ಟು ಜನ ಇದ್ದಾರೆ ಇಲ್ಲಿ ಮೆಂಬರ್ಸ್? ಇಲ್ಲಿ ಆಲ್ಮೋಸ್ಟ್ 20 ಜನದ ಮೇಲ್ಗಡೆ ಇದ್ದಾರೆ. ರಿಜಿಸ್ಟರ್ಡ್ ಮೆಂಬರ್ 100+ ಇದ್ದಾರೆ. ಇವಾಗ ನಾವು ಬೆಳಗ್ಗೆ ಬಂದು ಆಡ್ತಾ ಇರುವಂಥವ್ರು 20ರಿಂದ 25 ಜನ ಬಂದು ಬೆಳಗ್ಗೆ ಆಡ್ತಾ ಇದ್ದೀವಿ ನಾವು. ಉಳಿದವ್ರನ್ನ ಈ ಹೆದರಿಕೆಯಲ್ಲೇ ಬರೋದನ್ನು ನಿಂದ್ರಿಸಿಬಿಟ್ಟಿದ್ದಾರೆ. ಇಲ್ಲಿ ಕೋರ್ಟ್ ಸರಿಯಾಗಿ ಇರದೇ ಇರೋದ್ರಿಂದ, ಆರೋಗ್ಯ ಪರಿಸ್ಥಿತಿಗಳು ಹದಗೆಡ್ತಾ ಇರೋದ್ರಿಂದ ಅವ್ರು ಬರೋದಕ್ಕೆ ಹೆದರ್ತಾ ಇದ್ದಾರೆ. ಏನು ಸಮಸ್ಯೆ ಇದೆ ಸರ್? ನಮಸ್ಕಾರ ಸರ್. ಇದು ಒಳಾಂಗಣ ಕ್ರೀಡಾಂಗಣ ಶುರುವಾಗಿ 2.5 ವರ್ಷ ಆಯ್ತಿದು. ಇದರಲ್ಲಿ ಯಾವುದೇ ಮೂಲ ಸೌಲಭ್ಯಗಳು ಇರೋದಿಲ್ಲ. ಆಮೇಲೆ ಲಾಸ್ಟ್ ಇಯರ್ 2023ರಲ್ಲಿ 10 ಲಕ್ಷ ರೂಪಾಯಿ ಶ್ಯಾಂಕ್ಷನ್ ಆಗಿದ್ದು ಇದಕ್ಕೆ. ಇದು ಸಿಂಥೆಟಿಕ್ ಮ್ಯಾಟ್ ಆಗಲಿ, ಆಮೇಲೆ ಟೇಬಲ್ ಟೆನ್ನಿಸ್ಸು, ಜಿಮ್ ಸೌಲಭ್ಯಗಳು, ನೆಟ್ಟು, ಇದರಲ್ಲಿ ಯಾವುದೇ ಥರದ್ದು ನಮಗೆ ಉಪಯೋಗಕ್ಕೆ ಬರಲಾರ್ದಂಥ ವಸ್ತುಗಳನ್ನು ಬಂದಿದ್ದಾವೆ ಇಲ್ಲಿ. ಅದಕ್ಕೆ ನಾವು ಪ್ರತಿಭಟನೆ ಮಾಡಿದ್ವಿ. ಇಲ್ಲ ರೀ, ನಿಮ್ಗೆ ಅದನ್ನು ಎಕ್ಸ್ಚೇಂಜ್ ಮಾಡಿ ಸಿಂಥೆಟಿಕ್ ಮ್ಯಾಟ್ಗಳನ್ನು ಹಾಕ್ಸ್ತೀವಿ ಅಂತ ಹೇಳಿದರು ಸಾಬ್ರು. ವೀರೇಶ್ ನಾಯಕ್ AD ಅವರು, ಕರಡಿಗುಡ್ಡ ಅವರು ಇದರಲ್ಲಿದೆ ಇದು. ಹಾಗಾಗಿ ಇದರಲ್ಲಿ ಯಾವುದೇ ಇದುವರೆಗೂ 2.5 ವರ್ಷ ಆದರೆ ಯಾವುದೇ ಮೂಲ ಸೌಲಭ್ಯಗಳು ಆಗಿಲ್ಲ. ಎಲ್ಲ 10 ಲಕ್ಷ ಬಳಕೆ ಆಗಿದೆ. 10 ಲಕ್ಷ ಬಳಕೆ ಆಗಿದೆ. ಅದ್ರದ್ದು ಮೆಟೀರಿಯಲ್ ಎಲ್ಲ ಇಲ್ಲಿ ರೂಮ್ನಲ್ಲಿದೆ. ಅದರಲ್ಲಿ ಒಂದು 6 ಚೇರ್ ಬಳಸಿದ್ದೀವಿ. ಒಂದು ವಾಟರ್ ಪ್ಯೂರಿಫೈ, ಕೂಲ್ಡ್ ವಾಟರ್, 2 ನೆಟ್ 10 ಲಕ್ಷದಲ್ಲಿ. ಆಮೇಲೆ ಸಿಂಥೆಟಿಕ್ ಮ್ಯಾಟ್ ಅಂತ ಕಳಿಸಿದರೆ ಅಂಗಡಿಯಲ್ಲಿ ನಾರ್ಮಲ್ ಆಗಿ ಫ್ಲೋರಿಂಗ್ ಮ್ಯಾಟ್ ಹಾಕ್ತಾರಲ್ಲ, ಆ ಮ್ಯಾಟನ್ನು ಕಳಿಸಿದ್ದಾರೆ.
ಅವೆಲ್ಲ ಬೂಸ್ಟ್ನಲ್ಲಿ ಕೊಡುವಂಥ ಬ್ಯಾಟ್ಗಳು ಫ್ರೀ ಕೊಡ್ತಾರಲ್ಲ, ಆ ಬ್ಯಾಟ್ ತಾವು ಬೇಕಿದ್ರೆ ಅದನ್ನು ಕೀ ಓಪನ್ ಮಾಡಿ ನೋಡ್ಕೋಬೋದು. ಆದರೆ ಅವ್ರ ಕೀ ನಮ್ಮ ಹತ್ರ ಇಲ್ಲ, ಅದು ಸಾರ್ ಹತ್ರ ಇದೆ, ಮನೇಲಿ ಬಿಟ್ಟು ಬಂದೀನಿ ಅಂತ ಹೇಳ್ತಾ ಇದ್ರೆ ಅದರಲ್ಲಿ ಮೆಟಲ್ ಇದೆಯೋ ಇಲ್ವೋ ಅದು ಓಪನ್ ಮಾಡಿದ್ರೇ ಗೊತ್ತಾಗುತ್ತೆ ಆ ರೂಮ್ನ. ಎಲ್ಲ ಮೆಟೀರಿಯಲ್ಸ್ ಇದೆ 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 ದಾಖಲೆಯಲ್ಲಿ ಮೆಟೀರಿಯಲ್ಸ್ ಇದ್ದಾವೆ, ಎಲ್ಲ ಇದ್ದಾವೆ. ಆದರೆ ಯಾವುದೂ ಉಪಯೋಗಕ್ಕೆ ಬರೋದಿಲ್ಲ. ನನಗೆ ಅನಿಸಿದ ಮಟ್ಟಿಗೆ ಅದನ್ನು 10 ಲಕ್ಷದ ಸಾಮಾನಲ್ಲಿ 1.5 ಲಕ್ಷದ ಮಾಲ್ ಇರ್ಬೋದು ಎಲ್ಲ ಕಲ್ತು. ಆದರೆ ನಮಗೆ ಉಪಯೋಗಕ್ಕೆ ಬರಲ್ಲ, ಇಲ್ಲಿ ಯಾವುದೇ ಥರದ ಉಪಯೋಗಕ್ಕೆ ಬರಲಾರ್ದಂಥವು. ಈ ಸಾರಿ ಮತ್ತೆ 10 ಲಕ್ಷ ರೂಪಾಯಿ ಶ್ಯಾಂಕ್ಷನ್ ಆಗಿದೆ, ನಿಮ್ಗೆ ಸಿಂಥೆಟಿಕ್ ಮ್ಯಾಟಿಕ್ ಬರ್ತಾಯಿದೆ. ಯಾವುದೇ ಮೂಲ ಅದು ಪಾರಿವಾಳಗಳೆಲ್ಲ ಹೊಲಸು ಮಾಡ್ತಾ ಇದ್ದಾವೆ, ಎಲ್ಲ ಕ್ರ್ಯಾಕ್ ಬಂದುಬಿಟ್ಟಿದೆ. ಆಮೇಲೆ ವಾಶ್ರೂಮ್ ಸರಿಯಾಗಿಲ್ಲ, ದುರ್ವಾಸನೆ ಬರ್ತಿದೆ. ಇದನ್ನೆಲ್ಲ ಕ್ಲೀನಿಂಗ್ ಮೇಂಟೆನೆನ್ಸ್, ಒಳಗಡೆ ಆಡೋಕ್ಕಾಗ್ತಾಯಿಲ್ಲ, ನೀರಿಲ್ಲ, ಯಾವುದೇ ಕೋಟ್ ಇಲ್ಲ, ಇಲ್ಲೇ ಬಂದು ಆಡ್ತಾಯಿದ್ವಿ. ಆಮೇಲೆ ನಾವು ದುಡ್ಡು ಹಾಕಿನೂ ಕ್ಲೀನಿಂಗ್ ಮಾಡೋಕ್ಕೆ ಲೇಬರ್ಸ್ನ ಇಟ್ಟಿದ್ದೀವಿ ನಾವು. ನೀವೇನು ಖರ್ಚು ಮಾಡಿದ್ರಂತಲ್ಲ? ಎಸ್, ಅದೆಲ್ಲ ಮೇಲೆಗಳು ಪಾರಿವಾಳಗಳು ಒಳಗೆ ಬರ್ತಾವಂತೇಳಿ ಒಂದು 10,000 ರೂಪಾಯಿ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಕಲಿತು ದುಡ್ಡು ಹಾಕಿ ವ್ಯವಸ್ಥೆ ಮಾಡಿ ಅವೆಲ್ಲ ಅದು ಬರ್ತದೆ, ಆದ್ರೂ ಬರ್ತಾಯಿದ್ದಾವೆ. ಆದ್ರೂ ಬಂದಿಲ್ಲ. ಯಾಕೆ ಮುಂದಾಗ್ತಾ ಇಲ್ಲ ಸ್ವಚ್ಛತೆ? ಯಾವುದೇ ಲೇಬರ್ ಸಿಗ್ತಾಯಿಲ್ಲ ಅಂತ ಹೇಳ್ತಾರೆ. ನಾವೇ ಫಂಡ್ ಹಾಕಿ ಲೇಬರ್ನ ಇಟ್ಟಿದ್ವಿ. ಅವನು ಈ ಸಾರಿ ದುಡ್ಡು ಹೆಚ್ಚಿಗೆ ಕೇಳೋದ್ರಲಿಂತ ನಾವು ಅದನ್ನು ಪ್ರೊವೈಡ್ ಮಾಡೋಕ್ಕಾಗ್ತಾಯಿಲ್ಲ. ಆ ಸಿಬ್ಬಂದಿ ಕೂಡ ನಾವೇ ನೇಮಕ ಮಾಡಿದ್ವಿ ನಾವೇ. ಆದರೆ ನಾವು ಆಮೇಲೆ ಏನಂದ್ರೆ ಅವರು ನೀವು ಒಂದು 1,000 ರೂಪಾಯಿ ಕೊಡಿ, ಉಳ್ಕಿದ್ದು ನಾವು ದುಡ್ಡು ಹಾಕಿ ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಈ ಥರ ನಡೆದಿತ್ತು. ಅದು ಇಲ್ಲಿಗೆ ಮುಕ್ತಾಯ ಆಗಿದೆ. ಆ ಸಿಬ್ಬಂದಿನೂ ಬರ್ತಾಯಿಲ್ಲ ಅವನು. ಇದನ್ನು ಏನು ಬರ್ತಾಯಿಲ್ಲ ನಮ್ಗೆ ಯಾವುದೇ. ಈ 1 ವರ್ಷ ಮೇಲೆ ಆಯ್ತು ಅದು. 7.5 ಲಕ್ಷ ಟೆಂಡರ್ ಬಂದಿರೋ ಮೆಟೀರಿಯಲ್ ಯಾವುದೇ ಥರದ್ದು ಉಪಯೋಗಕ್ಕಿಲ್ಲ. ನಾವು ಒಂದೇ ಕೇಳಿದ್ವಿ, 10 ಲಕ್ಷ ನೀವು ತಗೊಳ್ಳಿ, ಒಂದು ಸಿಂಥೆಟಿಕ್ ಮ್ಯಾಟ್ ಹಾಕಿ ಕೊಟ್ರಿ ಅಂತ ಹೇಳಿದ್ವಿ. ಇಲ್ಲಾಂದರೆ ನೀವು ಏನು ಮಾಡಬೇಡ್ರಿ, ನಾವು ಮಾಡ್ಕೊತೀವಿ ಅಂತಂದ್ವಿ ಸ್ವಂತ ದುಡ್ಡಿನಲ್ಲಿ. ಕೊಟ್ಟರ ಅಂದ್ರೇನು ಈಗ ಸುಮಾರು ಒಂದು 6ರಿಂದ 8 ತಿಂಗಳಾಯ್ತು, ಮತ್ತೆ ಭೇಟಿ ಕೊಟ್ಟಿಲ್ಲ ಅವರು. ಆಶ್ವಾಸನೆಗಳಂತೂ ಖಂಡಿತವಾಗಿ ಕಂಟಿನ್ಯೂ ಕೊಡ್ತಾ ಇದ್ದಾರೆ ಅವರು. ಈಗ ಮೇಂಟೆನೆನ್ಸ್ ಪುರಸಭೆನಾ ಯಾವುದೇ ಥರದ್ದು AD ಸಾರ್ದೇ ಮೇಂಟೆನೆನ್ಸ್ ಇದೆ, ಕ್ರೀಡಾ ಇಲಾಖೆದಿದೆ. ಆಮೇಲೆ ನಾವು ಇದು ಮಾಡ್ರಿ ಅಂತ ಹೇಳಿದ್ವಿ, ಸಮಿತಿ ಮಾಡ್ರಿ ಅಂತ ಹೇಳಿದ್ವಿ. ಆ ಸಮಿತಿನೂ ರಚಿಸಲಿಲ್ಲ ಇದುವರೆಗೆ ನಮ್ಗೆ. ಆ ಸಮಿತಿ ಮಾಡಿದ್ರೆ ನಾವೆಲ್ಲರೂ ಮುಂದೆ ಏನೇ ಪ್ರಾಬ್ಲಮ್ ಇದ್ದರೆ ಮುಂದೆ AC ಸರ್ ಹತ್ರ, ಆಮೇಲೆ ಇದ್ರ ಬಗ್ಗೆನೂ ನಾವು ಇದನ್ನು ಕಳಿಸಿದ್ದೀವಿ ಸರ್, ವಿಜ್ಞಾಪ್ತಿ ಆಗಲಿ, ಆಮೇಲೆ ಇದು ರೈಟ್ ಇನ್ಫಾರ್ಮೇಷನ್ ಎಸ್ RIT ಅದನ್ನು ಹಾಕಿದ್ವಿ. ಇದುವರೆಗೆ ಇದನ್ನು ಹಾಕಿದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ರೆಸ್ಪಾನ್ಸ್ 2 ಸತಿ ಮಾಡಿದ್ರೂ ಬಂದಿಲ್ಲ. ಈ ಬಗ್ಗೆ ನಮ್ಮೊಂದಿಗೆ ದೂರವಾಣಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಈರೇಶ್ ನಾಯ್ಕ್ ಕರಡಿಗುಡ್ಡ ಅವರು ಮಾತನಾಡಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಳಾಂಗಣ ಕ್ರೀಡಾಂಗಣ ಬಳಕೆದಾರರ ಬೇಡಿಕೆಯಾಗಿದ್ದ ಸ್ವಚ್ಛತೆ ಮತ್ತು ಮ್ಯಾಟ್ ವ್ಯವಸ್ಥೆ ಹಾಗೂ ಡಬಲ್ ಇನ್ವರ್ಟರ್ ಬ್ಯಾಟರಿಗಳ ಅಳವಡಿಕೆ ಹಾಗೂ ಪ್ಲಂಬರ್ ಕಾಮಗಾರಿ ನಿರ್ವಹಣೆಗೆ ಟೆಂಡರ್ ಕರೆದಿದ್ದೇವೆ. ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಕೈಗೊಳ್ಳಲು ಆಗಲಿಲ್ಲ ಎಂದರು. ಸಮಸ್ಯೆ ಏನಾಗಿದೆ ಅಂದ್ರೆ, ನಾವು ರಾತ್ರಿ ವಾಚ್ಮನ್ ಇಡಾಕನು ನಮ್ಮ ಹತ್ರ ನಮ್ಮ ಇಲಾಖೆಯಲ್ಲಿ ಇನ್ನ ಪ್ರಾವಿಷನ್ ಕೊಟ್ಟಿಲ್ಲ. ನಾವು KKRDBಯಲ್ಲಿ ಮೊನ್ನೆ ಪ್ರಪೋಸಲ್ ಕಳಿಸಿವಿ. ಸಿಂಧನೂರಿಗೆ, ಲಿಂಗಸೂರಿಗೆ, ಮಾನವಿಗೆ ಇಷ್ಟು ನೈಟ್ ಆದ್ರೂ ವಾಚ್ಮನ್ ಇಡ್ಬೇಕಂತ. ಯಾಕಂದ್ರೆ ಏನಾಗ್ತದೆ ನೀವು ಹೇಳ್ದಂಗ, ನೈಟ್ ಬಂದ್ಬಿಟ್ಟು ಎಲ್ಲಾ ನೀವು ಹೋಗ್ರಿ, ಎಲ್ಲಾ ಸ್ಟೇಡಿಯಂ ಅಲ್ಲಿ ಹೋಗ್ರಿ. ನಮ್ ರಾಯಚೂರು ಅಂದ್ಬಿಟ್ಟು, ರಾಯಚೂರು ಈಗ ಬಹಳ ಸ್ಟ್ರಿಕ್ಟ್ ಮಾಡಿವಿ. ಸಿಂಧನೂರ್ ಆಯ್ತು, ಲಿಂಗಸೂರ್ ಆಯ್ತು, ಎಲ್ಲಾ ಕಡೆ ನೈಟ್ ಸಮಸ್ಯೆ ಆಗ್ತಾ ಇದೆ ನಮಗೆ. ಸೊ ಅದನ್ನ ನಾವೀಗ ನೈಟ್ ವಾಚ್ಮನ್ ಕೇಳಕ್ಕಂತ ಒಂದು ಪ್ರಪೋಸಲ್ ಕೊಟ್ಟಿವಿ KKRDBಯಲ್ಲಿ. ಮಾನ್ವಿ, ಲಿಂಗಸೂರು, ಸಿಂಧನೂರು ಈಗ 4 ಕಡೆ ಇರೋದಷ್ಟೇ ನಮ್ದು. ರಾಯಚೂರು ಬಿಟ್ಬಿಡ್ರಿ, ರಾಯಚೂರು ಅಂತೂ ಇಲ್ಲಿ ಇರ್ತಾರೆ. ಈಗ ನಮಗ್ ಇರ್ಲಾರ್ದಂದ್ರೆ ಮಾನ್ವಿ, ಲಿಂಗಸೂರು, ಸಿಂಧನೂರು. ಸೊ 3ಕ್ಕೂ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ. ಬಟ್ ಏನಂದ್ರೆ ನಿಮಗಂತೂ ಗೊತ್ತಲ್ರಿ, ಇಟ್ ವಿಲ್ ಟೇಕ್ ಟೈಮ್, ಮಿನಿಮಮ್ ಟೈಮ್. ಹೆಂಗಂದ್ರೆ ಸಡನ್ಲಿ ಆಗಲ್ಲ ಯಾವ್ದು, ಅಷ್ಟಾಗಿದೆ. ಇದಂತೂ ಈಗ ಸಿಂಥೆಟಿಕ್ ಮ್ಯಾಟ್ನ ಹಾಕ್ಸ್ತೀವಿ, ಎಲ್ಲ ಅದು ಆಗ್ತದ. ಬಟ್ ಏನಂದ್ರೆ ಟೆಂಡರ್ ಪ್ರೋಸೆಸ್ ಅಲ್ಲಿ ಇರೋದ್ರಿಂದ ಈಗ ಅವ್ರು 2-3 ದಿನ ಆಗುತ್ತಂತ ಹೇಳಿದ್ರು. ನಾನು ಮೊನ್ನೆ ರೀಸೆಂಟ್ ಆಗಿ ಮಾತಾಡಿದ್ದೆ, 22nd ಏನ್ ಮಾತಾಡಿದ್ದೆ ಅವ್ರ ಜೊತೆ, ಇಂಜಿನಿಯರ್ ಜೊತೆ. ಸರ್ ಟೆಂಡರ್ ಅಲ್ಲಿ ಇದ್ರೆ ಇದೆ ಸರ್, ಇನ್ನೊಂದ್ 2-3 ದಿನದಲ್ಲಿ ಆಗ್ತದೆ ನೋಡು ಸರ್ ಅಂತ ಹೇಳಿದ್ರು ಅವರು.